ಹಲೋ, ಎಲ್ಲಿದೆಯೋ ಲೋ? ನೀನು ಇವಾಗ ಹೊರಟ್ರೆ ವೈಟ್ ಫೀಲ್ಡಿಂದ ಇಲ್ಲಿಗೆ ಬರೋಷ್ಟೊಳಗೆ ಮ್ಯಾಚ್ ಮುಗ್ದೋಗಿರತ್ತಷ್ಟೇ. ಬೇಗ ಬಾ. A few moments later. ಟಿವಿ ಯಾಕೆ ಪಾಸ್ ಆಯ್ತು? ಏನಾಯ್ತಪ್ಪ ಅದಕ್ಕೆ? ದ್ರಜ್ಜಿ. 12 seconds later. ಒಂದ್ಸಲ ಟಿವಿ ಆಫ್ ಆನ್ ಮಾಡಿ ಚೆಕ್ ಮಾಡೋಣ. ಇನ್ನೂ ಸರಿ ಹೋಗ್ಲಿಲ್ಲಪ್ಪ. A few minutes later. ಇಂಟರ್ನೆಟ್ ಏನೋ ಪ್ರಾಬ್ಲಮ್ ಆಗಿರಬೇಕು. ಅದು ಅಲ್ವಾ, ಮತ್ತೆ ಏನಾಯ್ತು ಇದಕ್ಕೆ? A few minutes later. ಸುಘೋಷ್ಗೊಂದು ಫೋನ್ ಮಾಡಿ ಕೇಳೋಣ, ನೋಡೋಣ ಅವ್ರ ಮನೇಲಿ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಅಥವಾ ನಮ್ಮ ಮನೇಲಿ ಮಾತ್ರನಾ ಅಂತ. ಹಲೋ ಮಗ, ನಮ್ಮ ಮನೇಲಿ ಏನೋ ಟಿವಿ ಪ್ರಾಬ್ಲಮ್ ಆಗಿದೆ, ಇಂಟರ್ನೆಟ್ ಪ್ರಾಬ್ಲಮ್ ಆಗಿದೆ, ಏನೋ ಆಗಿದೆಯೋ, ಮ್ಯಾಚ್ ಪಾಸ್ ಆಗ್ಬಿಟ್ಟಿದೆ, ಮುಂದಕ್ಕೆ ಹೋಗ್ತಾ ಇಲ್ಲ. ಅಲ್ಲ ಮಗ, ಅವ್ನು ಬೌಲಿಂಗ್ ಆಕ್ಷನ್ ಇರೋದು ಹೆಂಗೆ? ಪಾಸ್ ತಗೊಂಡು ಬೌಲಿಂಗ್ ಮಾಡ್ತಾನೆ. An eternity later. ಹಲೋ, ಎಲ್ಲಿದೆಯೋ? ಆಲ್ರೆಡಿ ಸಿಲ್ಕ್ ಬೋರ್ಡಲ್ಲಿ ಇದೆಯಾ? ಆರಾಮಾಗಿ ಬಾ. ಇವನು ಉಸ್ಮಾನ್ ತಾರೀಕ್ ಬೌಲಿಂಗ್ ಪಾಸ್ ತಗೊಂಡಿದ್ದಾನೆ. ನೀನು ಬೇಕಾದ್ರೆ ಸಿಲ್ಕ್ ಬೋರ್ಡಿಂದ ವಾಪಸ್ ವೈಟ್ ಫೀಲ್ಡ್ ಹೋಗ್ಬಿಟ್ಟು ನಿಧಾನಕ್ಕೆ ಬಾ. ಅವ್ನು ಡೆಲಿವರ್ ಮಾಡೋಷ್ಟೊಳಗೆ ನಮ್ಮ ಮನೇಲಿ ಇರ್ತೀಯ. Many months later. ನಾನು 18 ತಿಂಗಳು ಹುಟ್ಟಿದವನು ಇದೇನು ಬಾಲ್ ಡೆಲಿವರಿ ಅನ್ಕೊಂಡಿದ್ದಾನೋ ಬೇಬಿ ಡೆಲಿವರಿ ಅನ್ಕೊಂಡಿದ್ದಾನೋ? ಅದೇ ಫಾಸ್ಟ್ ಆಗಿ ಮಾಡ್ತಾರೆ ಅನ್ಸುತ್ತೆ ಜನ. ಎಷ್ಟೊತ್ತು ಮಾಡ್ತಾನೋ ಒಂದ್ ಬಾಲ್ ಹಾಕಕ್ಕೆ.